ಹಲೋ ಗೆಳೆಯರೇ, ನಮಸ್ತೆ ಎಲ್ಲರೂ ಕೂಡ. ಸ್ನೇಹಿತರೆ, ಇವತ್ತು ನಮಗೆ ಎರಡನೇ ಮದುವೆ ಆಗೋದಕ್ಕೆ ಒಬ್ಬ ಹುಡುಗ ಬೇಕಾಗಿದ್ದಾರೆ ಅಂತ ಮಾಹಿತಿಯನ್ನು ನಮಗೆ ಕಳಿಸಿರೋದು ಶಶಿಕಲಾ ಪಾಟೀಲ್ ಅಂತ. ಈ ಒಂದು ಹುಡುಗಿ ನೋಡಿ 30ರ ವಯಸ್ಸಿನಲ್ಲಿ ಗಂಡನನ್ನು ಮದುವೆಯಾಗಿ ಪ್ರೆಸೆಂಟಾಗಿ ಇವಾಗ 2 ವರ್ಷಗಳಿಂದ ಸಿಂಗಲ್ ಆಗಿದ್ದಾರೆ. ಆ್ಯಂಡ್ ಶಿಕ್ಷಣದಲ್ಲಿ PUC, ಪ್ರಸ್ತುತ ಗಂಡ ಬಿಟ್ಟು ಹೋಗಿದ್ದಾನೆ. ಉದ್ಯೋಗ ಬಂದುಬಿಟ್ಟು ಸಿಲಾಯದಲ್ಲಿ ಒಂದು ಕೆಲಸ ಮಾಡ್ತಕ್ಕಂತಹ ಒಬ್ಬ ಹೆಣ್ಣು ಮಗಳು ಇವಳು ಶಶಿಕಲಾ ಪಾಟೀಲ್ ಅವರು. ಆ್ಯಂಡ್ ವಯಸ್ಸು 30 ವರ್ಷ. ಊರು ಬೈಲ್ಹೊಂಗಲ್, ಬೆಳಗಾವಿ ಹತ್ತಿರ ಬರ್ತಾಯಿದೆ. ಅಲ್ಲಿ ಇವರ ಒಂದು ಊರು. ಇವರ ಕುಟುಂಬದಲ್ಲಿ ಇವರ ತಂದೆ ತಾಯಿಯವರಿಗೆ ಇವರು 2 ಜನ ಮಕ್ಕಳು. ಪ್ರಸ್ತುತ ಅದರಲ್ಲಿ ಇವರು ಮ್ಯಾರೇಜ್ ಆಗಿದ್ದಾರೆ ಆ್ಯಂಡ್ ಇನ್ನೊಬ್ಬರು ಓದ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇವರಿಗೆ ಮದುವೆಯಾಗಿ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಇವರ ಒಂದು ಊರು ಬಿಟ್ಬಿಟ್ಟು ಸ್ವಲ್ಪ ಒಂದು ಹಳ್ಳಿದೆ ಅಂತೆ. ಅಂದರೆ ಇವ್ರದ್ದು ಒಂದು ಎಲ್ಲಿದೆ, ಬೈಲ್ಹೊಂಗಲ್ ಬಿಟ್ಬಿಟ್ಟು ಒಂದು 20ರಿಂದ 23 ಕಿಲೋಮೀಟ್ರ್ವರೆಗೂ ಒಂದು ಊರಿದೆ. ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಗಂಡನಿಗೆ. ಇವಾಗ ಹತ್ತಿರ ಆಗುತ್ತಲ್ಲ, ಹಾಗಾಗಿ ಇವರು ಗಂಡನ ಮನೆಯಲ್ಲಿ ಇವಾಗ ಗಂಡ ಬಿಟ್ಟು ಹೋಗಿರೋ ಕಾರಣದಿಂದ ತವರು ಮನೆಯಲ್ಲಿ ವಾಸವಾಗಿದ್ದಾರೆ ಶಶಿಕಲಾ ಅವರು. ಇವರಿಗೆ ಒಬ್ಬ ಒಳ್ಳೆಯ ಮೆಚೂರ್ಡ್ ಆಗಿರ್ತಕ್ಕಂಥ ಹುಡುಗ ಬೇಕಾಗಿದ್ದಾರೆ. ನೀವು ಕೂಡ ಇವರನ್ನು ಮದುವೆ ಆಗಬೇಕು ಅಂತ ನಿಮ್ಮ ತಲೆಯಲ್ಲಿದ್ದರೆ ಖಂಡಿತವಾಗಲೂ ನಿಮ್ಮ ಮಾಹಿತಿಗಳನ್ನು ನಮಗೆ ಕಳಿಸಿಕೊಡಿ. ಅಥವಾ ಜಾಯಿನ್ ಆಪ್ಷನ್ ಅಂದರೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಜಾಯಿನ್ ಆಪ್ಷನ್ ಇದೆ, ಅಲ್ಲಿಗೆ ಜಾಯಿನ್ ಆದರೆ 1 ತಿಂಗಳ ಪ್ಯಾಕೇಜ್ ತೆಗೆದುಕೊಂಡ್ರೆ ಅಲ್ಲಿಗೆ ಇವ್ರಿಗೆ ನಂಬರ್ ಸಿಗುತ್ತೆ. ನೀವು ಇವ್ರನ್ನ ಮದುವೆ ಆಗಬೇಕು ಅಂದರೆ ಪ್ರಸ್ತುತ ಮುಂದೆ ಇವ್ರಿಗೆ ಮಕ್ಕಳಾಗುತ್ತಲ್ವ, ಆ ಒಂದು ಮಕ್ಕಳನ್ನು ನಿಮ್ಮ ಮಕ್ಕಳಂತೆ ನೋಡಿಕೊಳ್ಬೇಕು. ಒಳ್ಳೆಯ ಒಂದು ಸಂಸ್ಕಾರ ಆ್ಯಂಡ್ ಒಳ್ಳೆಯ ಮನೆಯ ಒಂದು ನೀತಿ ಗೀತಿ ಇರ್ತಲ್ಲ, ಅದನ್ನೆಲ್ಲ ಪಾಲಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನೀನು ಮೊದಲೇ ಗಂಡ ಬಿಟ್ಟು ನಿನ್ನ ಮದುವೆ ಆಗದೆ ದೊಡ್ಡ ವಿಷಯ, ಸೊ ಇಂಥವೆಲ್ಲ ಮಾತುಗಳು ಆಡಬಾರ್ದು ಅಂತ ಹೇಳಿದ್ದಾರೆ. ಆಕೆಯ ಮನಸ್ಸಿನ ಶಾಂತಿ ಕೊಡುವಂತಹ ಒಂದು ಸ್ವಲ್ಪ ಈ ರೀತಿಯ ಮಾತುಗಳನ್ನು ಆಡಬೇಕು ಅಂತ ಹೇಳಿದ್ದಾರೆ. ಆಕೆಯ ಮನಸ್ಸಿಗೆ ಶಾಂತಿ ಸಿಗುವಂಥ ಮಾತುಗಳಂದರೆ ಏನೆಲ್ಲ ಆಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ನೀವನ್ನೇ ರಾತ್ರಿ ಸಮಯದಲ್ಲಿ ಯಾವ ರೀತಿ ಮಾತಾಡ್ತೀರಾ. 3ನೇದಲ್ಲಿ ಕೆಲಸದಲ್ಲಿ ಸ್ಟೇಬಲ್ ಆಗಿ ಮನೆಯ ಭದ್ರತೆ ನೀಡುವ ಹುಡುಗ. ಮತ್ತು ರಾತ್ರಿ ಸಮಯದಲ್ಲಿ ಮಾತಾಡಿ ಆಕೆಗೆ ಯಾವ ರೀತಿಯಲ್ಲಿ ಪ್ರೀತಿ ಮತ್ತು ಆ ಥರ ಗಜ್ಮ ಅಂತೀವಲ್ಲ ನಾವು, ಅದನ್ನೆಲ್ಲನೂ ಕೂಡ ಚೆನ್ನಾಗಿ ಮಾಡಬೇಕು. ಆ ರೀತಿಯ ಹುಡುಗ ಇದ್ದರೆ ನನ್ನನ್ನು ತಿಳಿಸಿ, ನಾನು ಅವನ್ನ ಮದುವೆ ಆಗ್ತೇನೆ ಅಂತ ಹೇಳಿರೋದು. ನೀವು ಮಾಡಬೇಕಾಗಿರೋದು ಸಿಂಪಲ್ಲು, ನಿಮ್ಮ ಮಾಹಿತಿಗಳನ್ನು ಈ ಒಂದು ಸಬ್ಸ್ಕ್ರೈಬ್ ಆಪ್ಷನ್ ಏನಿದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಪಕ್ಕದಲ್ಲಿನೇ ಜಾಯಿನ್ ಅಂತ ಒಂದು ಆಪ್ಷನ್ ಇದೆ. ಆ ಜಾಯಿನಲ್ಲಿ ಕ್ಲಿಕ್ ಮಾಡಿ 1 ತಿಂಗಳ ಪ್ಯಾಕೇಜ್, ಸಿಲ್ವರ್ ಪ್ಯಾಕೇಜನ್ನು ತೆಗೆದುಕೊಳ್ಬೇಕು. ಆವಾಗ ಇವರ ನಂಬರ್ ನಿಮಗೆ ಸಿಗುತ್ತೆ. ಸೊ ಅದು ಪ್ಯಾಕೇಜ್ ಬೇಡ ನಮಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ Gmail ID ಕೊಟ್ಟಿದ್ದೇನೆ. Gmail IDಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. ಇಲ್ಲಿ ನಾನು ಏನು ತೋರಿಸ್ತಿದ್ದೀನಿ, ಇವ್ರ ಹತ್ತಿರ ಇರತಕ್ಕಂತಹ ಈ ಒಂದು ಕಾರು ಬರೀ ಪ್ರೆಸೆಂಟಾಗಿ ಅವ್ರಿಗೆ ಯಾವ ರೀತಿಯಲ್ಲಿ ಹುಡುಗ ಇಷ್ಟ ಅನ್ನೋದರ ಮೇಲೆ ಡಿಪೆಂಡಪ್ ಆಗಿ ಇಲ್ಲ. ನೀವು ಕೂಡ ಆ ರೀತಿ ವ್ಯಕ್ತಿ ಕೂಡ ಆಗಿರಬೇಕು. ನನಗೂ ಕೂಡ ಮದುವೆ ನಿನ್ನನ್ನು ಆಗ್ತೀನಿ, ನನಗೆ ಡಿಮ್ಯಾಂಡ್ ಇದೆ ಅಂತ ನೀವು ಕೂಡ ಹೇಳಬೇಕು. ಏನಂತಂದರೆ, ನೀವು ಪ್ರಸ್ತುತ ನನಗೆ ಇಷ್ಟು ಆಸ್ತಿ ಬೇಕು ಮತ್ತು ಸ್ವಲ್ಪ ನಿಮ್ಮ ಮನೆಯವರಿಂದ ಇದು ಬೇಕು ಅದು ಬೇಕು ಅಂತ ಹೇಳಿ. ಯಾವಾಗಂದರೆ ಅವರು ನಿಮಗೆ ನಾನು ನಿನ್ನ ಇಷ್ಟಪಡ್ತೀನಿ, ಮದುವೆ ಆಗ್ತೀನಿ ಅಂತ ಹೇಳಿದಾಗ ನೀವು ಡಿಮ್ಯಾಂಡ್ ಮಾಡಿ. ಇಲ್ಲಿ ಅವ್ರ ಹತ್ರ ಇರ್ತಕ್ಕಂಥದ್ದು ಎಲೆಕ್ಟ್ರಿಕಲ್ ಮೋಟರ್ ಕಾರ್ 350ಇಂದ 450 ಪರ್ ಚಾರ್ಜೇಬಲ್ ಆಗಿರ್ತಕ್ಕಂಥ ಕ್ವಾಲಿಟಿಯಲ್ಲಿ ರೆಡಿಯಾಗಿದೆ. 160 ಕಿಲೋಮೀಟರ್ ಸ್ಪೀಡಲ್ಲಿ ನೀವು ಇದನ್ನು ಓಡಿಸ್ಕೊಂಡು ಹೋಗ್ಬೋದು, ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಸ್ಪಾಟ್ಲಿ ಲುಕ್ ಆ್ಯಂಡ್ ಒಳ್ಳೆಯ ಒಂದು ಹ್ಯಾಂಡಲಿಂಗ್ ಗ್ರೇಟೇಬಲ್ ಆಗಿರ್ತಕ್ಕಂಥ ಸ್ಮೂತ್ ಕಾರು. 5 ಸೀಟಿನ ಒಂದು ಪ್ಯಾಕೇಜ್ ಒಳಗಡೆ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕಾರು. ರೆಡ್ ಕಲರ್ ವಿತ್ ಬ್ಲ್ಯಾಕ್ ಗ್ಲಾಸಸ್ ಡಿಸೈನ್ ಆ್ಯಂಡ್ ಇಂಜಿನ್ ವಿತ್ ಎಲೆಕ್ಟ್ರಿಕಲ್ 350 450ವರೆಗೂ ಇಂಜಿನ್ ಸೇಫ್ಟಿಯಾಗಿ ಚೆನ್ನಾಗಿದೆ. ಅವರ ಫೋಟೋನ ಇನ್ನೊಮ್ಮೆ ಜೂಮ್ ಮಾಡಿ ನೋಡ್ಕೊಳ್ಳಿ ನೀವು, ಓಕೆನಾ. ಒಂದೇ ಸಲಕ್ಕೆ ನಾನು ಹೇಳಿದ್ದೀನಿ ಅಂತ ಡಿಸೈಡ್ ಆಗಬೇಡಿ. ಅವ್ರು ಹೇಳಿರೋ ಮಾಹಿತಿ ಏನು, ಬೈಲ್ಹೊಂಗಲ್ ಎಲ್ಲಿ ಬರುತ್ತೆ ಎಲ್ಲ ತಿಳ್ಕೊಂಡು ನಂತರ ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ಕಳಿಸಿಕೊಡಿ. ಡಿಸ್ಕ್ರಿಪ್ಷನಲ್ಲಿರೋದು ನನ್ನ ಒಂದು Gmail ID. ಆ್ಯಂಡ್ ಈ ಒಂದು ರೆಡ್ ಕಲರ್ ಕಾರ್ನ ಏನು ನೋಡ್ತಿದ್ದೀರಾ, ಐ ಥಿಂಕ್ ಇದು ಬಂದ್ಬಿಟ್ಟು ಸುಜುಕಿ ಮಾಡಲ್ ಸ್ನೇಹಿತರೆ. ಸುಜುಕಿ ಆರ್ ಇಲ್ಲ ಅಂತಂದರೆ ಸ್ವಿಫ್ಟ್ ಅಂತ ಏನು ಕರಿತೀವಿ, ಸ್ವಿಫ್ಟು, ಇವೆರಡರಲ್ಲಿ ಕೂಡ ಇದರಲ್ಲಿ ಇದೆ ಸ್ನೇಹಿತರೆ. ಬ್ಲ್ಯಾಕ್ ಕಲರ್ ಆ್ಯಂಡ್ ಸೀಟ್ಸ್ ಕೂಡ ಕಂಫರ್ಟಬಲ್ ಸೀಟ್ಸ್. ಇದೊಂದು ಸ್ಟೇರಿಂಗ್ ಡಿಸೈನ್ ನೋಡ್ಕೊಳ್ಳಿ, ವಿತ್ ಸ್ಟೇರಿಂಗ್ ಡಿಸೈನು. ಯಾರಾದರೂ ಡ್ರೈವರು ಅಂತ ನೀವಿದ್ದರೆ ನೋಡ್ಕೊಳ್ಬೋದು, ಚೆನ್ನಾಗಿದೆ. ಇದು ನಿಮಗೆ ಆಫರಲ್ಲಿ ಅವರನ್ನು ಮದುವೆ ಆದರೆ ಸಿಗುತ್ತೆ ಅಂತ ಹೇಳಿರೋದು. ಚೆನ್ನಾಗಿದೆ, ಏನೂ ಕೂಡ ಸಮಸ್ಯೆ ಇಲ್ಲ. ಇಲ್ಲಿ ಡ್ಯಾಶ್ಬೋರ್ಡ್ ಆ್ಯಂಡ್ ವಿತ್ ಸ್ಟೇರಿಂಗ್, ಸೀಟೇಬಲ್ ಕಂಫರ್ಟಬಲ್ ಸೀಟ್ ವಿತ್ ಇಲ್ಲಿ ಏನು ನೋಡ್ತಿದ್ದೀರಾ, ಗ್ಲಾಸ್ ಡಿಸೈನೇಬಲ್ ಮಾಡರ್ನ್ ಆಗಿರ್ತಕ್ಕಂಥದ್ದು. ಇದು ಮಾಹಿತಿ ಆಗಿದೆ ಸ್ನೇಹಿತರೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಕಾರಿನ ಮಾಹಿತಿ ನಾನು ಜಾಸ್ತಿ ಏನು ಹೇಳಲ್ಲ. ಅವರ ಮಾಹಿತಿ ಹೇಳಿದ್ನಲ್ವ, ಹಾಗಾಗಿ ಅವ್ರನ್ನ ಮದುವೆ ಆದರೆ
ಇದು ಡಿಮ್ಯಾಂಡ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಇವತ್ತಿನ ಒಂದು ಪ್ರೊಫೈಲು. ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ಸೊ ನನ್ನ ವೀಡಿಯೋನ ತಪ್ಪದೇ ನೋಡ್ತಾ ಇರಿ. ನಮಸ್ತೆ, ಟೇಕ್ ಕೇರ್, ಬಾಯ್.